ಆಲ್ರೆಡಿ ಮಾಡಬರ್ತೇನೆ. ಫೋನ್ ಯಾರು ಕಂಡಿದ್ರು ಅವ್ರು ಹೊಡಿಬೇಕು ಫಸ್ಟು. ಎಷ್ಟು ನೀರಿದ್ದಾಗ ಮ್ಯಾಗಿ ಆಫ್ ಮಾಡಬೇಕು ಅಂತ ಯಾರು ಹೇಳ್ಕೊಡೋದಿಲ್ಲ ಸ್ಕೂಲಲ್ಲಿ. ಇದ್ದ ತಾನೇ ಬೇಕಾಗಿರೋದು ಮೇಯ್ನು. ಬಾ ಬೇಗ ಅದನ್ನು ಅಲ್ಲಾಡ್ಸ್ಕೊಬತ್ತಾ ಇದೆಯಲ್ಲ ಬಸ್ ಸ್ಟ್ಯಾಂಡ್ಸ್ ಹಂಗೆ. ಯಾರು ಹೇಳಿದ್ದು? ನಮ್ಮನೆ ಇವ್ರು ಬಂದಿರಲ್ಲ, ಶಿವಕುಮಾರ್ ಮತ್ತು ಶೌರ್ಯ. ಅವ್ರು ಹೇಳಿದ್ರು ಸುಳ್ಳ ಮಗ. ಕಾಶಿಲ್ಲಮ್ಮ, ಹಾಂ ಕಾಶಿಲ್ಲಮ್ಮ. ಲೇ ಗಾಡಿ ನಿಲ್ಸು, ಗಾಡಿಯನ್ನು ನೀರಲ್ಲಿ ಹೊಡೆದೈತೆ, ಪೆಟ್ರೋಲ್ ಹೊಡೆದೆ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅಂಜನ್ ಡೈರೀಸ್. ಎಲ್ರಿಗೂ ಇನ್ನೊಂದು ವಿಡಿಯೋಗೆ ಸ್ವಾಗತ. ಇವತ್ತು ನಾನು ಆಫೀಸ್ಗೆ ಹೋಗಿಲ್ಲ, ಮನೇಲೇ ಕೆಲಸ ಮಾಡ್ತಾಯಿದ್ದೀನಿ. ಯಾಕಂದರೆ ಹೊರಗಡೆ ಮಳೆ ಬರ್ತಾಯಿದೆ, ತುಂಬ ಕೆಲಸ ಇದೆ ನನಗೂ. ನಿನ್ನೆ ಶೌರ್ಯ ಶಿವಕುಮಾರ್ ಇದ್ದರು, ಹೋದರು. ಫುಲ್ಲು ಫುಲ್ ಬೇಜಾರಾಗ್ಬಿಟ್ಟಿದ್ದೀನಿ. ಸೊ ಇವಾಗ ಬೆಳಗ್ಗೆ ಒಬ್ಬನೇ ಇದ್ದಿದ್ದರಿಂದ ಏನು ಮಾಡ್ಕೊತಿದ್ದೆ, ಓಟ್ಸ್ ಮಾಡ್ಕೊತಿದ್ದೆ. ಸೊ ಈಗ ಮಧ್ಯಾಹ್ನಕ್ಕೆ ಹೊರಗಡೆ ಊಟಕ್ಕೆ ಹೋಗಬೇಕು ಅಥವಾ ಏನಾದರೂ ಮಾಡ್ಕೋಬೇಕು ನೋಡ್ತಾಯಿದ್ದೀನಿ. ಸೊ ಅದಕ್ಕೆ ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಲೆಟ್ಸ್ ಗೋ, ನೋಡುವ ದಿನ ಹೆಂಗಿರುತ್ತೆ. ಸೊ ಗೈಸ್, ಹೊರಗಡೆ ಮಳೆ ಬರ್ತಾಯಿಲ್ಲ, ಆದರೂ ಊಟಕ್ಕೆ ಹೋಗೋಕ್ಕೆ ಇಂಟ್ರೆಸ್ಟ್ ಇಲ್ಲ. ಇಲ್ಲೇ ಏನಾದರೂ ಮಾಡ್ಕೊಳ್ಳುವ. ಇನ್ನೊಂದೇನು ಟ್ವಿಸ್ಟು ಅಂದರೆ, ಬೆಳಗ್ಗೆಯಿಂದ ಹೊರಗಡೆ ಮಳೆ ಬರ್ತಾಯಿತ್ತು, ಬಟ್ ನನ್ನ ಹತ್ರ ಕಾರಿದೆ ಮಿತ್ತೊಂದು, ನನಗೆ ನೆನಪೇ ಇಲ್ಲ. ಸಚಿನ್ ಶಿವಕುಮಾರ್ ಮತ್ತು ಶೌರ್ಯ ಬಂದಾಗ ಮೂವಿ ಕರ್ಕೊಂಡು ಹೋಗೋಕ್ಕೆ ಕಾರಿಸ್ಕೊಂಡು ಬಂದಿದ್ದೆ. ಅದು ವಾಪಸ್ ಕೊಟ್ಟೆ, ನನಗೆ ಮರ್ತೋಗ್ಬಿಟ್ಟಿದೆ. ಬೈಕಲ್ಲಿ ಹೋಗ್ಬೇಕಲ್ಲ ಅಂತ ನಾನು ಮಳೆ ಬರ್ತಾಯಿದೆ ಅಂತ ಹೋಗಲಿಲ್ಲ. ಬಟ್ ಕಾರಿತ್ತು ನನ್ನ ಹತ್ರ, ಹೋಗ್ಬೋದಾಗಿತ್ತು. ಈಗ ಅಡುಗೆ ಮಾಡ್ಕೋಬೇಕು, ನೋಡುವ ಏನಾಗ್ತದೆ ಅಂತ. ಸೊ ಗೈಸ್, ಮ್ಯಾಗಿ ಮಾಡ್ಕೊಳ್ಳೋ ಅಂತ ಡಿಸೈಡ್ ಮಾಡಿದ್ದೀನಿ. ಆಲ್ರೆಡಿ ಮಳೆ ಬರ್ತೇನೆ. ಈಗ ತಾನೇ ಮಳೆ ಬರ್ತಿಲ್ಲ ಅಂತ ಹೇಳಿದ್ರೆ ಆಲ್ರೆಡಿ ಮಳೆ ಬರ್ತೇನೆ. ಸೊ ಹೊರಗಡೆ ಹೋಗಿದ್ರೆ ಸುಮ್ಮನೆ ಹಿಂಸೆ ಆಗೋದು. ಮನೇಲೇ ಮ್ಯಾಗಿ ಇದೆ, ಸೊ ಮ್ಯಾಗಿ ಮಾಡ್ಕೋ ಸಾಕು. ಹೊಟ್ಟೆನ ಹಸಿತಲ್ಲ ಬೆಳಗ್ಗೆ ಜಾಸ್ತಿಯಿಂದ. ಆಲ್ರೆಡಿ ಮಳೆ ಬರ್ತಾಯಿದೆ. ಈಗ ತಾನೇ 5 ನಿಮಿಷದಿಂದ ಮಳೆ ಬರ್ತಾಯಿಲ್ಲ, ಊಟಕ್ಕೆ ಹೋಗೋ ಅಂತ ಅನ್ಕೋತಿದ್ದೆ. ಆಲ್ರೆಡಿ ಮಳೆ. ಸದ್ಯಕ್ಕೆ ನೀರು ಬಾಲು ಎಷ್ಟು ಮಳೆ ಬರ್ತಾಯಿದೆ. ಹೊರಗಡೆ ಹೋಗಿದ್ರೆ ನಾನು ಪಡ್ಚ. ಸೊ ಒಳ್ಳೆದಾಯಿತು. ಸದ್ಯಕ್ಕೆ ನೀರು ಬಾಯ್ಲ್ ಮಾಡೋಕೆ ಇಟ್ಟಿದ್ದೀನಿ. ಇವತ್ತು ಮ್ಯಾಗಿಗೆ ಯಾವ ಮಸಾಲ, ವೆಜಿಟೇಬಲ್ಸ್, ನಥಿಂಗ್ ವಿಲ್ ಬಿ ಆಡೆಡ್, ಒನ್ಲಿ ಮ್ಯಾಗಿ. ಮೂಡಿಲ್ಲ ಇವತ್ತು ಮ್ಯಾಗಿ. ಮತ್ತು ಯಾವಾಗ ರೈಸ್, ಚಿಕನ್ ನೂಡಲ್ಸ್ ಅಂತಿದೆ. ಸೊ 2 ಮಾಡ್ಕೊತೀನಿ ಅನಿಸುತ್ತೆ. ಇದು ಮ್ಯಾಗಿ ಮಾಡ್ಕೊತೀನಿ. 2 ನಿಮಿಷಕ್ಕೆ ಮ್ಯಾಗಿ ಆಗುತ್ತೆ ಅಂತ ಹೇಳ್ತಾರೆ. ನನ್ನ ಲೈಫಲ್ಲಿ ಒಂದು ಸತಿ ನಾನು 2 ನಿಮಿಷಕ್ಕೆ ಮ್ಯಾಗಿ ಮಾಡಿದ್ದೀನಿ. ಈಗ ನೀರು ಇಟ್ಟಿದ್ದೀನಿ. ಈಗ ಬಾಯ್ಲ್ ಆಗೋಕ್ಕೆ ಒಂದು 4 to 5 ಮಿನಿಟ್ಸ್ ಅಂತೂ ಬೇಕು. ಅದಾದಮೇಲೆ 2 ನಿಮಿಷಕ್ಕೆ ಮ್ಯಾಗಿ ಆಗಲ್ಲ. 2 ಮಿನಿಟ್ಸಲ್ಲಿ ಮ್ಯಾಗಿ ಮಾಡಿ ಅಂತ ಹಾಕಿತ್ತು. ವೆದರ್ ಮಾತ್ರ ಸಕ್ಕತ್ತಾಗಿದೆ. ಆಮೇಲೆ ಗೈಸ್, ಹಾಲು ತಂದಿದ್ದೆ. ಹಾಲು ಕಾಯಕ್ಕಿಡಬೇಕು. ಬಟ್ ಒಂದೇನು ಭಯ ಅಂದರೆ, ನನಗೆ ಇದರಲ್ಲಿ ಹಾಲು ಕಾಯಕ್ಕಿಡೋಕ್ಕೆ ಭಯ. ಇದು ಕೂರೋದೇ ಇಲ್ಲ. ಹಾಲು ಫುಲ್ ತುಂಬಿದಾಗ ಬಿದ್ದೋಗ್ಬಿಟ್ರೆ ಟುಂಗಿ ಅಂತ ಎಲ್ಲ ವೇಸ್ಟ್ ಹೋಗ್ಬಿಡುತ್ತೆ. ಸೊ ಇದನ್ನು ಸ್ಟ್ರಾಟರ್ಜಿಕಲಿ ಪ್ಲೇಸ್ ಮಾಡಿ ಬಿದ್ದಾಯ್ತಾಗಲಿ ಹಾಲು ಬಾಯ್ಲ್ ಮಾಡಬೇಕು. ಓಕೆ, ದಿಸ್ ಇಸ್ ದ ಸೆಟಪ್. ಈಗ ಹಾಲು ಬಾಯ್ಲ್ ಮಾಡೋಕ್ಕೆ ಇಡ್ತೀನಿ. ನೀರು ಆಲ್ಮೋಸ್ಟ್ ಬಾಯ್ಲ್ ಆಗ್ತಾಯಿದೆ.
ಮಸಾಲ ಹಾಕೋದಷ್ಟೇ, ನೋ ವೆಜಿಟೇಬಲ್ಸ್, only ಮ್ಯಾಗಿ ಆ್ಯಂಡ್ ಮಸಾಲ. ಫೋನ್ ಯಾರು ಕಟ್ಟಿದ್ರು ಅವ್ರು ಕೊಡಿಬೇಕು ಫಸ್ಟು. ಅಡುಗೆ ಮನೆಯಲ್ಲಿದ್ದೆ. ನಮ್ಮ ಮ್ಯಾಗಿ ಈ ಹಂತಕ್ಕೆ ಬಂದು ತಲುಪಿದೆ. ನೀರು ಜಾಸ್ತಿ ಆಯಿತು ಅಥವಾ ಮ್ಯಾಗಿ ಜಾಸ್ತಿ ಆಯಿತು ಗೊತ್ತಿಲ್ಲ. ಅದೇ ಕಂಪ್ಲೀಟ್ ಆದಮೇಲೆ ತಿಂದು ನೋಡಿದ್ಮೇಲೆ ಗೊತ್ತಾಗೋದು. ಹಾಲು ಕಾಯಿಸ್ತಾ ಇದ್ದೀನಿ, ಹಾಲು ಕಾಯಿಸ್ತಾ ಇದ್ದೀನಿ. ಭಾಸ್ಕರ ಟೀ ಕುಡಿಯೋಕೆ ಹೋಗೋಬಾ ಅಂತ ಹೇಳಿದ್ದೆ ನಾನು, ಮಳೆ ಅಂತ. ನೀನೇ ಬಪ್ಪ ರೂಮ್ಗೆ, ಹಾಲಿದೆ, ಮ್ಯಾಗಿ ಇದೆ, ಅವನಿಗೂ ಸೇರಿಸಿ ಮಾಡ್ತಾಯಿದ್ದೀನಿ. ತಿಂದು ಕುಡ್ಕೊ ಹೋಗುವಂತೆ, ನಾನೇ ಟೀ ಮಾಡ್ಕೊಡ್ತೀನಿ ಅಂತ ಹೇಳಿದ್ದೀನಿ. ಸೊ ಮೇ ಬಿ ಬರ್ತಾಯಿದ್ದಾನೆ ಅನಿಸುತ್ತೆ. ಸದ್ಯಕ್ಕೆ ಮ್ಯಾಗಿ ಕೊತ ಅಂತ ಕುಡಿತಾರೆ. ಯಾವ ಲೆವೆಲಿಗೆ ಬಂದಾಗ ಎಷ್ಟು ನೀರಿದ್ದಾಗ ಮ್ಯಾಗಿ ಆಫ್ ಮಾಡಬೇಕು ಅಂತ ಯಾರು ಹೇಳ್ಕೊಡೋದಿಲ್ಲ ಸ್ಕೂಲಲ್ಲಿ. ಇದ್ದೇ ತಾನೇ ಬೇಕಾಗಿರೋದು ಮೇಯ್ನು. ಮ್ಯಾಗಿಗೆ ಇಷ್ಟು ಒಂದು ಪ್ಯಾಕೆಟ್ ಮ್ಯಾಗಿಗೆ ಇಷ್ಟು ನೀರು ಹಾಕಬೇಕು. ಅದ್ರಲ್ಲಿ ಹಾಫ್ ಕಪ್ ಅಂತ ಕೊಟ್ಟಿರ್ತಾರೆ. ಯಾವ ಕಪ್ಪಲ್ಲಿ ಹಾಫ್ ಕಪ್ಪು? ನಮ್ಮಲ್ಲಿ ಇಷ್ಟು ದೊಡ್ಡ ಕಪ್ ಐತೆ. ಯಾವುದಾದ್ರು ಅದ್ರಲ್ಲಿ ಹಾಫ್ ಹಾಕಿದ್ರೆ ಅಂದರೆ ಹೇಳ್ಕೊಡ್ಬೇಕು. ಏನು ಹೇಳ್ಕೊಡೋದು ಏನಿಲ್ಲ ನಮಗೆ, ಇಲ್ಲಿ ನ್ಯಾಚುರಲ್ ಲೈಫ್ ಕೊಟ್ಟ ನೈಸ್. ಫೈನಲಿ ಮ್ಯಾಗಿ ರೆಡಿಯಾಗಿದೆ. ಸ್ವಲ್ಪ ಟೇಸ್ಟ್ ಮಾಡಿದೆ, ಚೆನ್ನಾಗಿತ್ತು. ಸ್ವಲ್ಪ ನೀರು ಕಮ್ಮಿ ಆಗಿದೆ, ಟೇಸ್ಟ್ ಚೆನ್ನಾಗಿದೆ, ತಿನ್ಬೋದು. ಸೊ ಗೈಸ್, ಪ್ಲ್ಯಾನ್ ಚೇಂಜ್ ಆಗಿದೆ. ಭಾಸ್ಕರನ್ನ ಮನೆಗೆ ಬಾ ಕಾಫಿ ಅಲ್ಲೇ ಕುಡಿಯವ ಅಂತ ಹೇಳಿದ್ದೆ. ಬಟ್ ನನಗೆ ಸ್ವಲ್ಪ ಟೌನಲ್ಲಿ ಕೆಲಸ ಇದೆ ಅಂತ ನಾನೇ ಟೌನ್ಗೆ ಹೋಗ್ತೇನೆ, ಮಳೆ ನಿಂತಿದೆ. ಸೊ ಭಾಸ್ಕರನ್ನ ಪಿಕ್ ಮಾಡಿಕೊಂಡು ಸ್ವಲ್ಪ ಕೆಲಸ ಮುಗಿಸಿ ಆಮೇಲೆ ಟೀ ಕುಡ್ಕೊಂಡು ಬನ್ನಿ. ಆಮೇಲೆ ಮಿಥುನ್ಗೆ ಒಂದು ಕಾರ್ ಕೊಟ್ಬಿಟ್ಟು ನನ್ನ ಬೈಕ್ ಬೇರೆ ಇಸ್ಕೋಬೇಕು. ಮರ್ತೋಗ್ಬಿಟ್ಟಿದೆ ನಾನು ಕಾರಲ್ಲಿ ಓಡಾಡೋದು ಅಂದ್ಕೊಂಡು. ಬೈಕ್ ಇಸ್ಕೊಂಡ್ರೆ ಮಳೆ ಬರುತ್ತೆ, ಬೈಕ್ ಇಸ್ಕೊಂಡು ಮಳೆ ಓಡಾಡೋದಕ್ಕೆ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಜೀವನ ಪೂರ್ತಿ ನಮ್ಗೆ ಹಿಂಸೆ ಕೊಡೋದ್ರಲ್ಲೇ ಬಂದ. ಕಾರ್ ಕೊಟ್ಬಿಟ್ಟು ಬೈಕ್ ಇಸ್ಕೊಬರವ ಅಂತ ಹೋದ್ರೆ ಆಲ್ರೆಡಿ ಎಲ್ಲೋ ಕರ್ಕೊಬಂದು ನಿಲ್ಸೋದು. ನಮ್ಗೆ ಬೇರೆ ಕೆಲಸ ಆಯಿತು ಹೋಗ್ಬೇಕು ಅಂದರೆ. ಮನುಷ್ಯನೇನ ನೀನು? ಹಾಂ, ಬಾ ಬೇಗ. ಅದೇನು ಅಲ್ಲಾಡ್ಸ್ಕೊಬತ್ತಾ ಇದೆಯಲ್ಲ ಬಸ್ ಸ್ಟ್ಯಾಂಡ್ಸ್ ಹಂಗೆ. ಅಂಗಡೀಲಿ ಯಾರೂ ಇಲ್ಲ ಗೈಸ್, ಯಾವುದೋ ಅಂಗಡಿ ಬಂದು ಕದೀತಾವನೆ. ಇರೋಣ ಬರಲಿ ಅವರು ಯಾರೋ, ನೀನೇ ಎತ್ಕೊತಾ ಇದೆಯಲ್ಲ. ನಿನ್ನ ಜೊತೆ ಸೇರ್ಸೋ ನನಗೂ ಹೊಡೆದವ್ರು ಕಳ್ಳ ಅಂತ. ಮಾಸ್ಕ್ನಲ್ಲಿ ಒಂದು ಟೀ ಕುಡಿತಾ ಇದ್ವಿ. ಎಲ್ಲೂ ಹೋಗೋಕ್ಕಾಗಲಿಲ್ಲ, ಫುಲ್ಲು ಮಳೆ. ಸ್ವಲ್ಪ ಕೆಲಸ ಆಯಿತು, ಟೌನ್ಗೆ ಹೋಗುವ ಅಂತ ಒಂದು ಬೈಕ್ ಇಸ್ಕೊಂಡೆ, ಕಾರ್ ಕೊಟ್ಟಿದ್ರು. ಈಗ ಎಲ್ಲೂ ಹೋಗೋಂಗಿಲ್ಲ, ಮಳೇಲಿ ಇಲ್ಲಿ ಸಿಗಾಕೊಂಡು. 12ನೇ ತಾರೀಕುವರೆಗೂ ಮಳೆ ಇದೆ ಥರ. ಹಾಂ, 12ನೇ ತಾರೀಕು ಮಳೆ ಅಂತ ಯಾರು ಹೇಳಿದ್ದು? ನಮ್ಮನೆ ಇವ್ರು ಬಂದಿರಲ್ಲ, ಶಿವಕುಮಾರ್ ಮತ್ತು ಶೌರ್ಯ. ಅವ್ರು ಹೇಳಿದ್ರು ಸುಳ್ಳು ಮಗ. ನಿಮ್ಮ ಜೊತೆಗೆ ಚಂದವರೊಬ್ಬರು ಜಾಯ್ನ್ ಆಗಿದ್ದಾರೆ. ಕೊಟ್ಬಂದ್ರೆ ವಾಪಸ್ಸು. ಟೀ ಕುಡಿಯಲ್ಲ ಅಂತ ನಾವು ಹಿಂಸೆ ಮಾಡಿ ಟೀ ಕುಡಿಯಲ್ಲ ಪಾಪ ಅವರು. ಹಿಂಸೆ ಮಾಡಿ ಕುಡಿಸ್ಬೇಕು. ಎಷ್ಟು ಟೀ ಕುಡಿಯೋವಾಗ ಮುಂಚೆ ಒಂದು ದಿನಕ್ಕೆ? ಈಗಲೂ ಹಂಗೆ ಎಷ್ಟು ಕುಡಿತಾರೆ? ಒಂದು 10 ಟೀ ಕುಡಿತಾರೆ ಒಂದು ದಿನಕ್ಕೆ. ಒಂದು 25 10 ಟೀ. ನನ್ನ ಫ್ರೆಂಡ್ಸ್ ಎಲ್ಲ ನನಗೆ ಬೈತಾರೆ ಟೀ ಕುಡಿತಾರೆ. ನಾನು ಇವತ್ತಿದ್ದು ಫಸ್ಟ್ ಟೀ, ಮ್ಯಾಕ್ಸಿಮಮ್ 1ರಿಂದ 2 ಕುಡಿಬೋದು ಅಷ್ಟೇ. ಇವರು 10 ಟೀ ಕುಡಿತಾರೆ. ಗ್ರೇಟ್ ಲೆಜೆಂಡ್. ನೀನೆಷ್ಟು ಕುಡಿದ ಮಗ? ನಾನು ಕುಡಿದ್ರೆ ನಿಮ್ಮ ಜೊತೆ, ನಾವು ಚಂದ ಜೊತೆ ಆದರೆ ನೀನು 25 ಕುಡಿದ್ಯಾ? 1-2 ಸೇರ್ಕೊಂಡವ್ರಿಗೆ ಇಲ್ಲ. ಮಗ ಲಾಸ್ಟ್ ಟೈಮ್ ವೀಡಿಯೋ ಮಾಡಿದಾಗ ಇದೇ ಜಾಗದಲ್ಲಿ ಇದ್ವಿ ನಾವು. ಈಗಲೂ 1 ಗಂಟೆಯಿಂದ ಅವನನ್ನು ಸುತ್ತಿಸ್ತಾನೆ ಇದೆ. ಎಲ್ಲಿ ಕರ್ಕೊ ಹೋಗ್ತಿದ್ದಿಲ್ಲ ಒಂದು ಟೀ ಕೊಡ್ಸೋ ಅಂದರೆ? ಕಾಶಿಲ್ಲಮ್ಮ, ಹಾಂ, ಕಾಶಿಲ್ಲಮ್ಮ. ಲೇ ಗಾಡಿ ನಿಲ್ಸು. ಗಾಡಿಯನ್ನು ನೀರಲ್ಲಿ ಹೊಡೆದೈತೆ, ಪೆಟ್ರೋಲ್ ಹೊಡೆದೆ. ಕೂತಿರೋ ಜಾಗದಲ್ಲಿ ಕೂತಿರೋ 1 ಗಂಟೆಯಿಂದ ಒಂದು ಟೀ ಕೊಡಿಸಿಲ್ಲ. ಟೀ ಕೊಡಿಸ್ಲಾ ಅಂದರೆ ಊರೆಲ್ಲ ಸುತ್ತಿಸ್ತಾವನು. ಊರೆಲ್ಲ ಸುತ್ತಿ ದಿನ ಕುಡಿಯೋದಕ್ಕೆ ಕರ್ಕೊಂಡ್ಬಂದ್ರೆ ನಿನ್ನ ಮನುಷ್ಯ ಅಂತ ಹೇಳಿದ್ರು. ನಾನು 1 ಅವರಿಂದ ಕೂತಿದ್ದ ಜಾಗದಲ್ಲಿ ಕೂತು ಸಾಕಾಗೋಯ್ತು. ನೋಡಿದ್ರೆ ಅದೇ ಟೀ ಅಂಗಡಿ, ಸೇಮ್ ಟು ಸೇಮ್, ನಥಿಂಗ್ ಚೇಂಜ್. ಸೊ ಗಾಯ್ಸ್,
ಟೈಮ್ 12 ಗಂಟೆ ಆಗ್ತದೆ, ಮಿಡ್ ನೈಟ್. ಇವಾಗ ಈಗ ಫ್ರೀ ಆದ. ಆ್ಯಕ್ಚುಲಿ ನಾನು ಬೆಳಗ್ಗೆಯಿಂದ ಸ್ವಲ್ಪ ಕೆಲಸ ಇತ್ತು, ಸೊ ವ್ಲಾಗಿಂಗ್ ಏನು ಜಾಸ್ತಿ ಮಾಡೋಕ್ಕಾಗಲಿಲ್ಲ. ಸೊ ಇದಾಗಿತ್ತು ನನ್ನ ಇವತ್ತಿನ ಬೋರಿಂಗ್ ಡೇ. ಮತ್ತು ನಾಳೆ ಸಿಗ್ತೀನಿ ಹೊಸ ವ್ಲಾಗಲ್ಲಿ. ನಾಳೆ ಒಂದು ಇಂಟ್ರೆಸ್ಟಿಂಗ್ ಇವೆಂಟ್ ಇದೆ ನಮ್ಮ ಆಫೀಸಲ್ಲಿ, ಗಣಪತಿ ಕೂರಿಸಿದ್ವಿ, ಸೊ ಅದನ್ನ ಬಿಡ್ತಾ ಇದ್ದೀವಿ. ಸೊ ನಾಳೆ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇದಾಗಿತ್ತು ನಾನು ಇವತ್ತಿನ ವ್ಲಾಗ್. ಮತ್ತೆ ಸಿಗ್ತೀನಿ ನಾಳೆ ವ್ಲಾಗಲ್ಲಿ. ಅಲ್ಲಿವರೆಗೂ ಬಾಯ್.